ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲಿ ಬಂದು ಗಲೀಜ್ ಹಾಕ್ತಾರೆ. ಹಾಕಿದ್ರೆ ಮುನ್ಸಿಪಾಲ್ಟಿನವ್ರು ಸಾಕಷ್ಟು ಬಾರಿ ಮೆಂಬರ್ ಅವ್ರಿಗೆ ಇದು ಮಾಡಿದ್ವಿ, ಯಾರು ಮಾಡಿದ್ರು ಅದನ್ನ ಯಾರು ಕೇರ್ ಆಗಿ ತಗೋತಾ ಇಲ್ಲ. ಅದರಿಂದ ದಯವಿಟ್ಟು ಲಾಸ್ಟಿಗೆ ನಾವು ನಿಮಗೆ ಅಪ್ರೋಚ್ ಮಾಡಿದ್ವಿ. ತಾವು ಇದ್ರ ಮೂಲಕ ಆದರೂ ಮುನ್ಸಿಪಾಲ್ಟಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಂತ ನಾವು ಈ ವಾರ್ಡ್ ನಿವಾಸಿಗಳು ಕೇಳ್ಕೊಳ್ತೀವಿ. ಫಸ್ಟ್ ನಾವು ಹೇಳ್ಬೇಕಪ್ಪ ಅಂದ್ರೆ ಈ ವಾರ್ಡ್ನಾಗ ಇದ್ದವರು ನಿವಾಸಿಗಳು ನಾವು ಅಧಿಕಾರಿಗಳ ನಿರ್ಲಕ್ಷ್ಯ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಾರ್ಯಾಗಾರ ಏನ್ ಮಾಡೋದು ಅವ್ರು ಯಾರ ಮಾತು ಕೇಳುತ್ತಾ ಇರಲಿಲ್ಲ. ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಈ ಸಿಸ್ಟಮ್ ಇದೆ. ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಇಲ್ಲಿ ನಾವು ಹಾಯ್ಬೇಕಾದ್ರೆ ಕಟ್ಕೊಂಡೇ ಹೋಗ್ಬೇಕಾಗ್ತಾ ಇದೆ. ಮಕ್ಕಳು ಓಡಾಡ್ತಿರ್ತಾವ, ಶಾಲಾ ಮಕ್ಕಳು ಹೋಗ್ತಿರ್ತಾರ, ಆರೋಗ್ಯದಂತ ಬಹಳ ಸಮಸ್ಯೆ ಆಗೈತ್ರಿ. ಆನಂತರ ಎರಡನೇ ಕೇಳಿದ್ರೆ ನಾವು ಅಲ್ಲಿ ಪುರಸಭೆ ನಗರಸಭೆಯಲ್ಲಿ ಹೋಗಿರ್ತೀವಿ, ನೋಡೋಕ್ಕಿಂತ ಮೊದಲ್ರಿ ಆ ನೋಟಕ್ಕೆ ಬರಿತಿದ್ದೆವು. ಏನೇನು ಸಮಯ ಬರಿತೀವಿ. ಈಗೇನು ಇಲ್ಲೇ ಇಲ್ಲ. ಅವ್ರ ಫೋನ್ ನಂಬರ್ ಕೊಟ್ಟಾರ, ಯಾರು ಫೋನ್ ಎತ್ತಂಗಿಲ್ಲ. ನಾವು ಎಷ್ಟು ಸಲ ಫೋನ್ ಹಚ್ಚಿದ್ರು ಫೋನ್ ಎತ್ತಂಗಿಲ್ಲ. ಮೊದಲು ನಾವು ವಾರಕ್ಕೊಮ್ಮೆ ಐತೆ, ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಇಲ್ಲ, 2 ತಿಂಗಳಾದ್ರೂ ಇನ್ನ ಅಷ್ಟೇ ಕಸ ಕೂತೈತ್ರಿ. ಇದು ಸಿಂದಗಿ ನಗರದ 13ನೇ ವಾರ್ಡಿನ ವ್ಯಾಪ್ತಿಯಲ್ಲಿ ಬರುವ ಕಾಳಿಕಾ ನಗರದ ನಿವಾಸಿಗಳ ಮಾತುಗಳು. ಇಲ್ಲಿನ ಕಾಳಿಕಾ ದೇವಸ್ಥಾನದ ಮುಂಭಾಗದ ರಸ್ತೆ ಹತ್ತಿರ ಕಸ ತಂದು ಸುರಿಯುತ್ತಿದ್ದಾರೆ. ಅದು ರಸ್ತೆಗೆ ಬಂದು ಸಾರ್ವಜನಿಕರಿಗೆ, ಇಲ್ಲಿನ ನಿವಾಸಿಗಳಿಗೆ ತೀವ್ರ ತೊಂದರೆಯಾಗುತ್ತಿದೆ. ಈ ಬಗ್ಗೆ ನಗರಸಭೆ ಅಧಿಕಾರಿಗಳಿಗೆ ಹಲವು ಬಾರಿ ಹೇಳಿದರೂ ಪ್ರಯೋಜನವಾಗಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹಸಿ ಕಸ, ಒಣ ಕಸ ಎಲ್ಲವನ್ನು ತಂದು ಹಾಕುವುದರಿಂದ ಸಾಕಷ್ಟು ದುರ್ನಾತ ಬೀರುತ್ತಿದೆ. ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ತಿರುಗಾಡಬೇಕಾದ ಪರಿಸ್ಥಿತಿ ಇದೆ. ನಗರಸಭೆಯವರು ಪ್ರಮುಖ ರಸ್ತೆಗಳಲ್ಲಿನ ಕಸವನ್ನು ಮಾತ್ರ ತೆಗೆದುಕೊಂಡು ಹೋಗುತ್ತಾರೆ. ಬಡಾವಣೆಗಳಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ ಇದೆ. ಈ ಬಗ್ಗೆ ಗಮನ ಹರಿಸುತ್ತಿಲ್ಲ. ಕಸದ ವಾಹನ ಸಹ ಸರಿಯಾಗಿ ಬರುವುದಿಲ್ಲ. ಹೀಗಾಗಿ ಸಾರ್ವಜನಿಕರು ರಸ್ತೆಯಲ್ಲಿ ಕಸ ತಂದು ಸುರಿಯುತ್ತಿದ್ದು, ಕೂಡಲೇ ಇದನ್ನು ಸ್ವಚ್ಛಗೊಳಿಸಿ ಈ ರೀತಿ ಆಗದಂತೆ ನೋಡಿಕೊಳ್ಳಬೇಕು. ಇಲ್ಲದಿದ್ದರೆ ಕಾಳಿಕಾ ನಗರದ ನಿವಾಸಿಗಳು ಹೋರಾಟ ಮಾಡಬೇಕಾಗುತ್ತದೆ ಎಂದು ನಗರಸಭೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಇದು ವಾರ್ಡ್ ನಂಬರ್ 13 ಕಾಳಿಕಾದೇವಿ ಗುಡಿ ಹಿಂದಿನ ಬಾಜು, ಅಂದ್ರೆ ಅನುಗ್ರಹ ಕಲ್ಯಾಣ ಮಂಟಪ ಹಿಂದೆ ಇದೊಂದು ಮೇನ್ ರೋಡ್ ಇದೆ. ಇದು ಸಿಂದಗಿಯಲ್ಲಿ ಒಂದು ಉತ್ತಮ ರಸ್ತೆ ಅಂತ ಹೇಳಬಹುದು. ಇಲ್ಲಿ ಭಾಳ ಗಲೀಜ್ ಅಂದ್ರೆ ಏನು ಸಾಕಾಗೈತಿ. ನಾವು ಇಲ್ಲಿಯ ವಾರ್ಡ್ ನಿವಾಸಿಗಳು 10 ಬಾರಿ ಹೋಗಿ ಮುನ್ಸಿಪಾಲ್ಟಿಗೆ ಅವರಿಗೆ ಮೌಖಿಕವಾಗಿ ಮಾಡಿದ್ವಿ, ಲಿಖಿತವಾಗಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ನೋಡ್ರಿ ಸರ್, ಅದು ಹೊಲಸು ನೋಡ್ರಿ ಅಂತಂದ್ರೆ ಇಲ್ಲಿ ಸುತ್ತಮುತ್ತಲ ಏರಿಯಾದಾಗ 1 ಕಿಲೋಮೀಟರ್ ಎಲ್ಲಿ ಹೋಗ್ಯಾಕ ಏನು ಇದು ಇಲ್ರಿ. ಎಲ್ಲರೂ ಬಂದು ಇಲ್ಲೇ ಗಲೀಜ್ ಹಾಕ್ತಾರೆ. ಹಾಕಿದ ಕೂಡಲೇ ಅದು ದಿವಸ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಅವ್ರಿಗೆ ಕೇಳ್ತಾ ಇಲ್ಲ. ಮುನ್ಸಿಪಾಲ್ಟಿ ಅವ್ರಿಗೆ ಮೊದಲು ಅದು ವೆಹಿಕಲ್ ಬರ್ತಿತ್ತು ಮಾರ್ನಿಂಗ್, ಈಗ ಅದನ್ನು ಬರೋದು ಬಿಟ್ಟೈತೆ, ಅದು ಕಸ ಒಯ್ಯೋದು. ಹಿಂಗಾಗಿ ಎಲ್ಲರಿಗೂ ಮನೆ ಮುಂದೆ ಯಾರು ಹೋಗಂಗಿಲ್ಲ. ಎಲ್ಲರೂ ಬಂದು ಇಲ್ಲೊಂದು ಸ್ವಲ್ಪ ಇದೆ, ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲಿ ಬಂದು ಗಲೀಜ್ ಹಾಕ್ತಾರೆ. ಹಾಕಿದ್ರೆ ಮುನ್ಸಿಪಾಲ್ಟಿನವ್ರು ಸಾಕಷ್ಟು ಬಾರಿ ಮೆಂಬರ್ ಅವ್ರಿಗೆ ಇದು ಮಾಡಿದ್ವಿ, ಯಾರು ಮಾಡಿದ್ರು ಅದನ್ನ ಯಾರು ಕೇರ್ ಆಗಿ ತಗೋತಾ ಇಲ್ಲ. ಅದರಿಂದ ದಯವಿಟ್ಟು ಲಾಸ್ಟಿಗೆ ನಾವು ನಿಮಗೆ ಅಪ್ರೋಚ್ ಮಾಡಿದ್ವಿ. ತಾವು ಇದ್ರ ಮೂಲಕ ಆದರೂ ಮುನ್ಸಿಪಾಲ್ಟಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಂತ ನಾವು ಈ ವಾರ್ಡ್ ನಿವಾಸಿಗಳು ಕೇಳ್ಕೊಳ್ತೀವಿ. ಸರ್, ಎಲ್ಲ ಬೋರ್ಡ್ ಎಲ್ಲ ಹಾಕಿದ್ದಾರೆ, ಹಸಿ ಕಸ ಒಣ ಕಸ ಎಲ್ಲ ಅವೇರ್ನೆಸ್ ಸಲುವಾಗಿ ಹಾಕಿದ್ದಾರೆ. ಬಟ್ ಅವರು ಏನು ಡೇ 1 ಬೈ ಬಿಟ್ಟು 1 ಡೇ ಬಿಟ್ಟು ಬರ್ತಾರೋ ಬರಲ್ಲ, ಏನು ಯಾರು ಬರೋದು ಇಲ್ಲ ಸರ್. ಇದು ಪೂರಾ ಅನಾಥ ಆಗೈತಿ. ಇದು ರೋಡೇ ಅನಾಥ ಆಗೈತಿ. ಇಲ್ಲಿ ಯಾರು ಇಲ್ಲ, ಒಂದು ರೋಡಿಂದು ಲೈಟ್ಗಳಿಲ್ಲ, ಯಾವ ಸೌಲಭ್ಯಗಳಿಲ್ಲ. ಮತ್ತೆ ಕಸ ಅಂತವ್ರು ಒಯ್ಯೋದೇ ಇಲ್ಲ. ನಾವಾಗಿ ಬೆನ್ನು ಹತ್ತಿದಾಗ ಇವರೆಲ್ಲ ಇಲ್ಲಿ ನಿವಾಸಿಗಳು ನಾವು ಬೆನ್ನು ಹತ್ತಿದಾಗ ಅವಾಗ ಬರ್ತಾರ. ಅದಟ್ಟು ಬಂದು ಅದೊಂದು ಸ್ವಚ್ಛ ಮಾಡಿದ್ರೆ ಮತ್ತೊಂದು 15-20 ದಿವಸ ಆ ಕಡೆ ಹೋಗ್ಬಿಡ್ತಾರ ಅವರು. ಇದು ಇಡೀ ನಿವಾಸದ ಎಲ್ಲ ಕಸ ಇಲ್ಲೇ ಡಂಪ್ ಆಗ್ತೈತ್ರಿ. ಆದ್ರಿಂದ ನಾವು ನಿಮ್ಮ ಮುಖಾಂತರ, ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಅವರಿಗೆ ಇವತ್ತರ ಕೇಳ್ಕೊತಾ ಇದೀವಿ ಎಲ್ಲ ನಿವಾಸಿಗಳು. ಸಮಸ್ಯೆ ಏನು ಇದರಿಂದ ಎಷ್ಟು ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬರುತ್ತೆ ಅಂದ್ರೆ ವಿದ್ಯಾರ್ಥಿಗಳು ಓಡಾಡ್ತಾ ಇರ್ತಾರೆ, ಹಿರಿಯರು ಓಡಾಡ್ತಾ ಇರ್ತಾರೆ. ಇಷ್ಟರ ಗಲೀಜು ಮೇನ್ ರಸ್ತೆಯಲ್ಲಿ ಇದ್ದಾಗ ಸೊ ಅಧಿಕಾರಿಗಳು ಸಿಬ್ಬಂದಿಗಳು ಇಷ್ಟು ನಿರ್ಲಕ್ಷ್ಯ ಮಾಡೋದ್ರಿಂದ ಹೆಂಗೆ? ಈ ಅಧಿಕಾರಿಗಳು ಫಸ್ಟ್ ನಾವು ಹೇಳ್ಬೇಕಪ್ಪ ಅಂದ್ರೆ ಈ ವಾರ್ಡ್ನಾಗ ಇದ್ದವರು ನಿವಾಸಿಗಳು ನಾವು ಅಧಿಕಾರಿಗಳ ನಿರ್ಲಕ್ಷ್ಯ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಾರ್ಯಾಗಾರ ಏನ್ ಮಾಡೋದು ಅವ್ರು ಯಾರ ಮಾತು ಕೇಳುತ್ತಾ ಇರಲಿಲ್ಲ. ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಈ ಸಿಸ್ಟಮ್ ಇದೆ. ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಯಾವ ಕಾಲಕ್ಕೂ ನಾವು ಹೋಗಿ ಎಷ್ಟೋ ಬಾರಿ ಹೇಳಿ, ಎಷ್ಟೋ ಬಾರಿ ನಾವು ಬೆನ್ನು ಹತ್ತಿ ಬರ್ರಿ ಬಂದಾಗ ಒಂದ್ಸಲ ಬರ್ತದೆ, ತಿಂಗಳದಾಗ ಒಂದ್ಸಲ, ಏನೋ 2 ತಿಂಗಳು ಒಂದ್ಸಲ ನಮ್ಮ ಉಪಕಾರಕ್ಕೆ ಬರ್ತಾರ ಅವರು. ಮತ್ತೆ ಅದಕ್ಕೂ ಬರಲ್ಲ ಅವರು. ನಮ್ಮ ನೌಕರಿ ಅದ, ನಾವು ಅಧಿಕಾರಿಗಳು ಅದಾರ, ಮಾಡ್ಬೇಕು, ಸ್ವಚ್ಛ ಇಡಬೇಕು, ವಾರ್ಡ್ ಸ್ವಚ್ಛ ಅನ್ನೋ ವಿಷಯದಾಗ ಅವ್ರು ಯಾವ ಕಾಲಕ್ಕೂ ಇನ್ನೂ ತನಕ ಬಂದಿಲ್ಲ. ಒಂದು ಗಟ್ರಕ್ಕೂ ತೆಗಿಯಲ್ಲ, ಒಂದು ಕಸ ಹೊಡ್ಯಕ್ ಬರಲ್ಲ, ಒಂದು ಇಲ್ಲವರಿ ಯಾವ ಕಾಲಕ್ಕೂ ಎಲ್ಲಿನೂ ಒಂದು ಬಿಟ್ಟು ಕಸ ಹೊಲಿತಾ ಇರಲಿಲ್ಲ. ಭಾಳ ಬೆನ್ನತ್ತಿ ಮುನ್ಸಿಪಾಲ್ಟಿಗೆ ನಾವು ಬೆನ್ನ ಹತ್ತಿದಾಗ ಒಂದ್ಸಲ ಟ್ರ್ಯಾಕ್ಟರ್ ತೊಗೊಂಡ್ಬರ್ತಾರ, ಅರ್ಧಂಬರ್ಧ ಹೋಗ್ತಾರ, ಅರ್ಧಂಬರ್ಧ ಇಡ್ತಾರ. ಅಲ್ಲಿ ಇಲ್ಲಿ 10 ಭಕ್ತರು ಬರ್ತಾರೆ. ಇಲ್ಲಿ ಗುಡಿ ಇದೆ, ಕಾಳಿಕಾದೇವಿ ಗುಡಿ ಇದೆ. ಇಲ್ಲಿ ಅನುಗ್ರಹ ಕಲ್ಯಾಣ ಮಂಟಪ ಇದೆ. ಆ ಕಲ್ಯಾಣ ಮಂಟಪದವ್ರಿಗೆ ಒಂದು ಎಚ್ಚರಿಸಿ 10 ಬಾರಿ ನಾ ಹೇಳಿನಿ, ಇಲ್ಲಿ ಕಸ ಚೆಲ್ಲಬೇಡ್ರಿ, ಇಲ್ಲಿ ಮುಸುಳಿ ಚೆಲ್ಲಬೇಡ್ರಿ. ಮತ್ತು ಅವರು ಯಾವ ಕಾಲಕ್ಕೂ ಕೇಳ್ತಾರಲ್ಲ. ನಾವು ಹೇಳಿದ್ರೆ ಅವ್ರು ಕೇಳಲ್ಲ. ಅವ್ರ ಅಧಿಕಾರಿಗಳು ಹೇಳಬೇಕು. ಅಧಿಕಾರಿಗಳನ್ನು ಅವರು ಕೆಲಸದು. ನಾವು ಏನ್ ಮಾಡಿದ್ರು ನಾವು ಅಕಸ್ಮಾತ್ ಏನಾದ್ರು ನಮ್ಮ ಜೋಡಿ ಜಗಳಕ್ಕೆ ಬಿಡ್ತಾರೆ ಯಾವುದೇ ಜನ. ಈ ರೀತಿ ಗಲೀಜು ಇರೋದ್ರಿಂದ ಎಷ್ಟೊಂದು ಸಮಸ್ಯೆ ಆಗ್ತಾ ಇದೆ ನೋಡ್ರಿ. ಈ 13ನೇ ವಾರ್ಡ್ನೆಯ ಕಾಳಿಕಾ ದೇವಸ್ಥಾನ ಮುಂದಿನ ರಸ್ತೆ, ಅವನ ಹಿಂದಿನ ರಸ್ತೆಯಲ್ಲಿ
ಇಲ್ಲಿ ಗಲೀಜು ತುಂಬಿದ್ರಿಂದ ಜನರ ಆರೋಗ್ಯ ಹಾಳಾಗತ್ತೆ, ತಿರ್ಗಾಳಕ್ ಬರಂಗಿಲ್ಲ, ಗಬ್ಬು ವಾಸನೆ ಆಗ್ತಾ ಇದೆ. ಇಲ್ಲಿ ನಾವು ಹಾಯ್ಬೇಕಾದ್ರೆ ಕಟ್ಕೊಂಡೇ ಹೋಗ್ಬೇಕಾಗ್ತಾ ಇದೆ. ಮಕ್ಕಳು ಓಡಾಡ್ತಿರ್ತಾವ, ಶಾಲಾ ಮಕ್ಕಳು ಹೋಗ್ತಿರ್ತಾರ, ಆರೋಗ್ಯದಂತೂ ಬಹಳ ಸಮಸ್ಯೆ ಆಗೈತ್ರಿ. ಆನಂತರ ಎರಡನೇ ಕೇಳಿದ್ರೆ ನಾವು ಅಲ್ಲಿ ಪುರಸಭೆ ನಗರಸಭೆಯಲ್ಲಿ ಹೋಗಿರ್ತೀವಿ, ನೋಡೋಕ್ಕಿಂತ ಮೊದಲ್ರಿ ಆ ನೋಟಕ್ಕೆ ಬರಿತಿದ್ದೆವು, ಏನೇನು ಸಮಯ ಬರಿತೀವಿ. ಈಗೇನು ಇಲ್ಲೇ ಇಲ್ಲ, ಅವ್ರ ಫೋನ್ ನಂಬರ್ ಕೊಟ್ಟಾರ, ಯಾರು ಫೋನ್ ಎತ್ತಂಗಿಲ್ಲ. ನಾವು ಎಷ್ಟು ಸಲ ಫೋನ್ ಹಚ್ಚರು ಫೋನ್ ಎತ್ತಂಗಿಲ್ಲ. ಮೊದಲು ನಾವು ವಾರಕ್ಕೊಮ್ಮೆ ಹೋಯ್ತೇವೆ, ವಾರಕ್ಕೊಮ್ಮೆ ತಿಂಗಳಿಗೊಮ್ಮಿಲ್ಲ, ಎರಡೆರಡು ತಿಂಗಳಾದ್ರೂ ಇನ್ನ ಅಷ್ಟೇ ಕಸ ಕೂತೈತ್ರಿ. ಅದಕ್ಕೆ ಪ್ರತಿ ವಾರದಾಗ ನಾ ಕಸ ಒಯ್ಯಬೇಕು, ವಿಲೇವಾರಿ ಆಗ್ಬೇಕು, ಸ್ವಚ್ಛತೆ ಆಗ್ಬೇಕು. ಅದಕ್ಕೆ ನಾವು ಎಷ್ಟೋ ಪ್ರಯತ್ನ ಮಾಡಿವ್ರಿ. ಆಮೇಲೆ ವಿದ್ಯುತ್ ದೀಪ ರೀ, ಈ ಕಂಬದ ಲೈಟ್ 6 ತಿಂಗಳಾಯ್ತ್ರಿ, ಅದನ್ನು ಬರೆದು ಬಂದೀವಿ, ಏನೂ ಆಗಿಲ್ಲ. ಅದಕ್ಕೆ ಪುರಸಭೆಯವರು ನಗರಸಭೆಯವರು ಸರಿಯಾದ ವ್ಯವಸ್ಥೆ ಪೌರಾಯುಕ್ತವಾಗಿ ನಾವು ಕೆಲಸ ಆತಾತ್ ಮಾಡಿದ್ದೇವ್ರಿ. ಏನಿಲ್ಲ, ಮತ್ತಿಷ್ಟು ಅಸ್ತವ್ಯಸ್ತ ಹಂಗೆ ಐತಿ. ಅದು ನಮಗೇನದ ಇಲ್ಲಿ ಬಹಳ ತೊಂದರೆ ಆಗೈತಿ. ಅದಕ್ಕೆ ಈ ನಗರವಾಸಿಗಳನ್ನ ನೋಡಿ ಪ್ರತಿದಿನ ನೋಡ್ತೀವಿ, ಇಲ್ಲಿ ಹಸಿ ಕಸ ಒಣ ಕಸ ಬರ್ದಾರ ಅಲ್ಲಿ ಏನ್ ವ್ಯವಸ್ಥೆ ಐತ್ರಿ? ಡಬ್ಬಿ ಇಲ್ಲ, ಏನಿಲ್ಲ, ಎಲ್ಲಿ ಹಾಕ್ಬೇಕು ಅವರು? ಆಮೇಲೆ ಪ್ರತಿ ವಾರಕ್ಕೊಮ್ಮೆ ಅದು 4 ದಿನಕ್ಕೊಮ್ಮೆ ಒಯ್ಯಬೇಕ್ರಿ. ಮುಂದಿನ ರಸ್ತಾಗ ಹೋಯ್ತಾರೆ, ಎಲ್ಲ ಮಾಡ್ತಾರೆ. ಈ ಗಾಡಿ ನಿಂತು ಕಸದ ಗಾಡಿ ಬರುತ್ತಲ್ಲ, ಅದು ಏನ್ ಡೈಲಿ ಬರುತ್ತೋ? ಡೈಲಿ ಬರಂಗಿಲ್ಲ, ಒಟ್ಟೆ ಬರಂಗಿಲ್ಲ. ಅದು ಯಾವಾಗ ಬರ್ತಾರ ಹೋಗ್ತಾರೆ, ಅಷ್ಟೇ ನೋಡ್ರಿ. ಸರ್, ನಗರಸಭೆ ಅನ್ನೋದು ಬರೀ ಬೋರ್ಡ್ ಹಾಕಕ್ ಆಗಿದೆ ಅಂತ ಅನ್ಸುತ್ತೋ ಅಥವಾ ಏನು ಸುಧಾರಣೆ ಮಾಡಕ್ ಏನಿಲ್ಲ. ನಗರಸಭೆ ಆಗಿಂದ ಅಂದ್ರೆ ಮತ್ತೆ ಕೇಳಣಿದ್ರ ಕೆಲಸಗಾರಿಗಳ ಹೇಳ್ತಾರ, ಇದು ಇಲ್ಲ ಹೇಳ್ತಾರ್ರಿ. ಇನ್ನ ನಮ್ಗೆ ಏನೇನು ಸಮಸ್ಯೆ ಬಗೆಹರದೇ ಇಲ್ರಿ. ಪುರಸಭೆ ಇದ್ರಾಟೆ ನಗರಸಭೆ ದಾಟೆ ಸಮಸ್ಯೆ ಮಾತ್ರ ಸಮಸ್ಯೆನೇ ಆಗಿರೋದು. ಇದು ಹಿಂಗೆ ಉಳಿತಪ್ಪ, ಮುಂದಿನ ದಿನಗಳ ತಮ್ಮ ನಡೆ ಏನಾಗಿರುತ್ತೆ? ಇಲ್ಲಿ ಮುಂದಿನ ದಿನ ನಾವಂದ 13ನೇ ವಾರ್ಡಿನ ಎಲ್ಲಾ ಜನ ಹೋರಾಟ ಮಾಡ್ಬೇಕಾಗೈತ್ರಿ. ಯಾಕಂದ್ರೆ ಇವು ತಾವು ಬಂದಿರಲ್ಲ, ಪ್ರಯಾಸರು ಬಂದು ನಮಗೆ ಅಂದ ಒಂದು ಎಲ್ಲ ತಾವು ಕೂಡ ಪರಿಶೀಲನೆ ಮಾಡಿದ್ದೀರಿ. ಅದಕ್ಕೆ ನಮ್ಮ ನಗರವಾಸಿಗಳು ಎಲ್ಲರಿಗೂ ಕರೆಸಿದ್ದೀರಿ. ಇದು ಏನಂದ್ರೆ ಮುಂದಿನ ದಿನಗಳಲ್ಲಿ ನಾವು 13ನೇ ನಿವಾಸಿಗಳು ಅಂದ್ರೆ ನಮಗೆ ಸ್ಪಂದನೇ ಇಲ್ಲ. ಅವ್ರಿಗೇನ ಬೆಳತಿ ಮುಂದಿನ ಮುಖ್ಯರೇ ಅಷ್ಟೇ ಆಗೈತಿ. ಮತ್ತೆ ನಾವು ಟ್ಯಾಕ್ಸ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಇಲ್ಲಿ ಏನು ಕಸ ಒಯ್ಲೇವಾರಿ ಇಲ್ಲ, ಆಮೇಲೆ ಕಸ ಒಯ್ಯುವುದಿಲ್ಲ, ಸ್ವಚ್ಛತಾ ಇಲ್ಲ, ಗಟ್ರ ಇದು ಇಲ್ಲ. ಯಾವ ಮರ್ಸಿ ಬಂದಾಗ ಬರ್ತಾರ, ಇಲ್ಕಂದ್ರೆ ಇಲ್ಲೇ ಇಲ್ಲ. ಅದು ನಾವು ಒತ್ತಾಯ ಮಾಡಿದ್ರೆ ಬರ್ತಾ, ಇಲ್ಕಂದ್ರೆ ಇಲ್ಲ. ಅದಕ್ಕೆ ಇದರಿಂದ ಪ್ರತಿ 4 ದಿವಸಕ್ಕೊಮ್ಮೆ ಸ್ವಚ್ಛತಾ ಆಗಬೇಕು. ರಸ್ತಾನು ಇಲ್ಲಿ ಕಸ ಬಿಡುವ ವ್ಯವಸ್ಥೆ ಆಗ್ಬೇಕ್ರಿ. ನಾವು ಟ್ಯಾಕ್ಸ್ ಕಟ್ತೀವಿ, ಎಲ್ಲರೂ ಟ್ಯಾಕ್ಸ್ ಕಟ್ತೀವಿ, ಎಲ್ಲ ಮಾಡ್ತೀವಿ, ಆದ್ರೆ ಸರಿಯಾದ ವ್ಯವಸ್ಥೆ ಇಲ್ಲ. ಸರ್, ಅಂದ್ರೆ ಸ್ವಚ್ಛತೆ ಸಲುವಾಗಿನೇ ಇಲ್ಲಿ ಒಂದು ವಿಂಗ್ ಮಾಡಿದ್ರು, ನಗರಸಭೆ ಒಳಗೆ ವಿಂಗ್ ಮಾಡಿ ಅಲ್ಲೆಲ್ಲಿ ವಾರ್ಡ್ಗಳೆಲ್ಲ ಕ್ಲೀನೆಸ್ ಮಾಡಿ ನಾವು ಬೋರ್ಡ್ ಹಾಕ್ತೀವಿ ಅಂತ ಎಲ್ಲ ಕೆಲಸ ಮಾಡಿದ್ರು. ಆದ್ರೆ ಆ ಎಲ್ಲ ಕೆಲಸ ಎಲ್ಲಿ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಆ ಕೆಲಸ ಎಲ್ಲಿನೂ ಆಗಿಲ್ರಿ. ಯಾವ ಕೆಲಸ ಕಾಗದದಲ್ಲಿ ಆಗ್ಯದ, ಆದ್ರ ಜಾಗದಲ್ಲಿ ಎಲ್ಲಿಯೂ ಆಗಿಲ್ಲ. ಯಾವ ನಗರದಲ್ಲಿ ಆಗಿಲ್ಲ, ಯಾವ ಪ್ರಮುಖ ರಸ್ತೆಯಲ್ಲಿ ಆಗಿಲ್ಲ, ಯಾವ ಓಣಿಯಲ್ಲಿ ಆಗಿಲ್ಲ, ಯಾವ ಇದರಲ್ಲಿ ಆಗಿಲ್ಲ. ಎಲ್ಲೋ ಒಂದು ಕಾಣಲ್ಲಿ ತಮ್ಮ ಅಧಿಕಾರಿಗಳ ಕಾಣಲ್ಲಿ ಒಂದ್ ಕಡೆ 4 ಕಡೆ ಇಟ್ಟಾರಷ್ಟೇ. ಇದು ಬಿಟ್ಟು ಎಲ್ಲಿ ಇಲ್ಲ. ಎಲ್ಲಾ ಪ್ರತಿಯೊಂದು ಗಲ್ಲಿ ಹೋರಿ ಆ ಪ್ರತಿಯೊಂದು ಗಲ್ಲಿ ಇದೇ ಪ್ರಥ ಅದ. ಅದು ಸರ್, ಈ ಸುಧಾರಣೆ ಆಗ್ಲಿ, ಮುಂದಿನ ತಮ್ದು ಹೋರಾಟ ಇದೆ, ಉಗ್ರ ಹೋರಾಟ ಇದೆ. ಮತ್ತೆ ಹಾಗೆ ಅಲ್ಲ, ನಮ್ಮ ವಾರ್ಡಿನಿಂದ ಉಗ್ರ ಹೋರಾಟ ಇದೆ. ಪ್ರತಿಯೊಬ್ಬರಿಗೆ ಆರಾಮ್ ತಪ್ಪಲ್ಕತ್ತ, ವೈರಸ್ ಬರಕತ್ತ. ಇದರಿಂದ ಪ್ರತಿಯೊಂದು ಸಣ್ಣ ಮಕ್ಕಳದಾವ, ಶಾಲಿ ಮಕ್ಕಳದಾವ. ಇಲ್ಲಿ ಮಕ್ಕದಲ್ಲಿ ಒಂದು ಸಾಲಿದೆ, ಆ ಶಾಲಿ ಮಕ್ಕಳು ಎಲ್ಲ ಕಡೆ ಆಟ ಆಡ್ತಾವ. ಗುಡಿಗೆ ಜನರು ಬರ್ತಾರ, ಮೂಗು ಮುಚ್ಕೊಂಡು ಗುಡಿಗೆ ಜನರು ಬರ್ಲಿಕತ್ತಾರ.